ರಾಮ್, ಯಾಕಪ್ಪ ಇಷ್ಟು ಬೇಜಾರಾಗಿದೆಯಾ? ಬಾಪ್ಪ ಇಲ್ಲಿ ಕೂತ್ಕೋ ಬಾ. ಅಮ್ಮ ಲವ್ ಯು ಮಾ, ಮೊದಲ ತುತ್ತು ನೀಡಿದ ಅಮ್ಮ, ಮೊದಲ ಗುರುವು ನೀನೇ ಅಮ್ಮ, ಪ್ರೀತಿ ಕಲಿಸಿದ ಮೊದಲ ಅಮ್ಮ ಅಮ್ಮ. ಯಾಕೋ ರಾಮ್ ಇಷ್ಟು ಬೇಜಾರಾಗಿದೆಯಾ? ಯಾಕಪ್ಪ, ಏನಾಯಿತು? ಅಮ್ಮ ಅಮ್ಮ ಅದೇನೂ ಇಲ್ಲಮ್ಮ, ತುಂಬ ಮನಸ್ಸಿಗೆ ಬೇಜಾರಾಗೋಯ್ತಮ್ಮ. ಹೌದಾ ಮಗನೇ, ಯಾಕೆ, ಏನಾಯಿತು? ಅಮ್ಮ ಅದು ಶಾಂತಕ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿಯಲ್ಲ ಮಗನ ಜೊತೆ ಮಾತಾಡೋಕ್ಕಂತ. ಅಯ್ಯೋ ಬಾರೆ ಗಿರ್ಜಿ, ಏನೂ ಇಲ್ಲ ಬಾ. ಅಲ್ರಿ ಶಾಂತಕರ, ನಾನು ಒಬ್ಬಂಟಿಯಾಗಿ ಬಿಟ್ಬಿಟ್ಟು ಬಂದ್ಬಿಟ್ರಲ್ಲ ಆ ರೂಮ್ನಲ್ಲಿ. ನಾ ಏನು ಪೇಷಂಟ್ ಇಲ್ಲೇ ಕೂತ್ಕೊಂಡಿದ್ದೀರಾ ನೀವು? ನನ್ನೇ ಪೇಷಂಟ್ ಮಾಡ್ತಾ ಇದ್ದೀರಾ ನೋಡಿ. ಹಾಯ್ ಡಾಕ್ಟರ್, ಏನು ನೀವಿಲ್ಲಿ? ಯಾರು ಪೇಷಂಟ್ ಈ ಮನೇಲಿ? ಡಾಕ್ಟರ್ ರಾಮ್, ನಿಮ್ಮ ಅಮ್ಮನೇ ಪೇಷಂಟು, ಅದಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿಗೆ. ಅಮ್ಮ ಏನಾಯ್ತು ನಿಮಗೆ, ಯಾಕೆ? ಓ, ಅದೇನೂ ಇಲ್ಲ ಮಗನೇ, ತುಂಬ ವಾಮಿಟ್ ಆಗ್ತಾ ಇದೆಯಲ್ಲ, ತಲೆ ಬೇರೆ ಸಿಡಿತಾ ಇತ್ತು, ಅದಕ್ಕೋಸ್ಕರ ಡಾಕ್ಟರ್ಗೆ ಫೋನ್ ಮಾಡಿದ್ದಾರೆ ನಿಮ್ಮಪ್ಪ. ಓ ಹೌದಾ ಅಮ್ಮ, ಈ ಟೈಮಲ್ಲಿ ಇದೆಲ್ಲ ನ್ಯಾಚುರಲ್ ಅಲ್ವನಮ್ಮ? ಏನು ಅಂತಿದೀಯಾ ನ್ಯಾಚುರಲ್ಲ? ನನಗೇನು ಆಗಿದೆಯಾ ನ್ಯಾಚುರಲ್ ಅನ್ನೋಕ್ಕೆ? ಡಾಕ್ಟರ್ ರಾಮ್, ಸ್ವಲ್ಪ ಸರಿ ರೀ, ನಿಮ್ಮ ಅಮ್ಮನ ಟೆಸ್ಟ್ ಮಾಡಿಬಿಟ್ಟು ನಾವು ಹೊರಗಡೆ ಹೋಗ್ಬೇಕು, ಟೈಮ್ ಆಗುತ್ತಿದೆ, ಪೇಷಂಟ್ ಕಾಯ್ತಾ ಇದ್ದಾರೆ. रुको जरा, सबर करो, बोला धक्का बुक्की नहीं करने का, आराम से लेने का. हाँ. ಶಾಂತಕರ, ಬೆಳಗ್ಲಿಂತ್ರ ಏನು ತಿಂದ್ರಿ? ಯಾಕೆ ಇಷ್ಟು ವಾಮಿಟ್ ಆಗ್ತಾ ಇದೆ ನಿಮಗೆ? ಡಾಕ್ಟರ್, ಬೆಳಗ್ಲಿಂತ್ರ ಅಲ್ಲ, ನಿನ್ನೆಂತ್ರ ನಂಗೆ ವಾಮಿಟ್ ಆಗ್ತಾ ಇದೆ. ಏನಂತ ಚೆಕ್ ಮಾಡಿ ಹೇಳಿ. ಡಾಕ್ಟರ್ ನೀವಾ ನಾನಾ? ಶಾಂತಕರ ಬಿಡ್ರಿ, ನಾನೇ ಡಾಕ್ಟ್ರು. ನಾನು ನಿಮ್ಗೆ ಕೇಳಿದ್ದೆ ಒಂದು ದೊಡ್ಡ ತಪ್ಪಾಯ್ತು ನೋಡ್ರಿ. ಸರಿ ಆಯಿತು, ಏನು ತಿಂದಿದ್ದೀರಾ ನೀವು? ಏನೂ ಇಲ್ಲ ರೀ ಡಾಕ್ಟರ್, ಮನೇಲಿ ಅಡುಗೆ ಮಾಡಿದ್ದನ್ನೇ ಊಟ ಮಾಡಿದ್ದೀನಿ. ಯಾಕೋ ಹೊಟ್ಟೆ ತುಂಬ ಒಂಥರ ಗುಂಡಿಸ್ದಂಗೆ ಆಗಿ ವಾಮಿಟು ಅಂತ ಇನ್ನೇನು ಬಂದೇ ಬಿಡುತ್ತೇನೆ ರೀ. ಹಂಗೂ ವಾಮಿಟ್ ಆಗ್ತಾಯಿದೆ ಡಾಕ್ಟರ್ ನನಗೆ. ಹೌದಾ? ಎಲ್ಲ ಸರಿಯಾಗಿದೆಯಲ್ಲ. ಡಾಕ್ಟರ್ ರಾಮ್, ಕಂಗ್ರ್ಯಾಚುಲೇಷನ್ಸ್, ನಿಮ್ಮಮ್ಮ ತಾಯಿ ಆಗ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಗೌಡ್ರೆ, ನಿಮ್ಗೊಂದು ಮಗು ಬರ್ತಾ ಇದೆ, ಹೆಣ್ಣಾಗ್ಲಿ ಗಂಡಾಗ್ಲಿ ಒಳ್ಳೆ ಮಗುನೇ ಬರ್ತಾ ಇದೆ. ಒಳ್ಳೆ ಸಿಹಿ ಸುದ್ದಿನ ಕೊಟ್ಬಿಟ್ಟಿದಾರ ನೋಡಿ ಈ ವಯಸ್ಸಿನಲ್ಲಿ. ಅಯ್ಯೋ ಡಾಕ್ಟ್ರೇ, ನಿಮ್ಗೇನು ಬುದ್ಧಿ ಇಲ್ವಾ? ಏನ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ಈ ವಯಸ್ಸಿನಲ್ಲಿ ನಾನು ತಾಯಿ ಆಗ್ತಾ ಇದ್ದೀನಾ? ಹೌದ್ರಿ ಶಾಂತಕರ, ಗುಡ್ ನ್ಯೂಸ್ ಕೊಟ್ಟಿದ್ರಾ, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಡಾಕ್ಟ್ರೇ, ನಿಮ್ಗೇನು ಬುದ್ಧಿ ಗಿದ್ದಿ ಇಲ್ವಾ? ಯಾಕ್ರಿ ಹಿಂಗೆ ಆಡ್ತಿದ್ದೀರಾ? ಶಾಂತಕರೇ, ನಾನು ನಿಜಾನೇ ಹೇಳ್ತಾ ಇರೋದು. ನೀವು ಈ ಥರ ಬಿ ಪಿ ಜಾಸ್ತಿ ಮಾಡ್ಕೋಬೇಡಿ. ಕುತ್ಕೊಳ್ಳಿ ಶಾಂತ ರೀತಿಯಾಗಿ. हे प्रभु, हे हरि राम कृष्ण जगन्नाथ प्रेमानंद, ये क्या हुआ? ಅಮ್ಮ ಬಿಡು, ಯಾಕೆ ಆಡ್ತಿದ್ಯಾ? ಶಾಂತವಾಗಿರು. ಈ ಟೈಮಲ್ಲಿ ನೀನು ಸ್ವಲ್ಪ ರೆಸ್ಟ್ ಮಾಡ್ಬೇಕಮ್ಮ, ಶಾಂತವಾಗಿರಬೇಕು, ಮನಸ್ಸೆಲ್ಲ ಶಾಂತ ರೀತಿಯಾಗಿರ್ಬೇಕಮ್ಮ. ಬಾ ಇಲ್ಲಮ್ಮ, ಕುತ್ಕೋ ಬಾ ಇಲ್ಲಿ. ರಾಮ್, ಏನು ಮಗನೇ ಹೀಗೆ ಮಾತಾಡ್ತಿದೀಯಾ ನನಗೆ? ಅಮ್ಮ ಬಾ ಇಲ್ಲಿ, ಕುತ್ಕೋ ಬಾ. ಡಾಕ್ಟರ್ ರಾಮ್, ನಾನು ಹೋಗ್ತೀನಿ, ಕ್ಲಿನಿಕ್ನಲ್ಲಿ ನಂಗೆ ಪೇಷಂಟ್ ಕಾಯ್ತಾ ಇದ್ದೀರಿ. ಬರಲಾ ನಾನು? ಡಾಕ್ಟರ್ ರಾಮ್ ಬಾಯ್. ಗೌಡ್ರೆ, ನಾನು ಬರ್ತೀನಿ. ಶಾಂತಕ ಅವರೇ, ಮತ್ತೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಅಮ್ಮ ನೀ ಇಲ್ಲೇ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇರು, ನಾನು ನಿನಗೊಂದು ಒಳ್ಳೆ ಗಿಫ್ಟ್ ತಂದಿದ್ದೀನಿ ಗೊತ್ತಾ? ಅಲ್ಲೋ ಮಗನೇ, ನನಗೇನು ಗಿಫ್ಟ್ ತಂದಿದ್ದೀ? ಸರ್ಪ್ರೈಸ್ ಅಮ್ಮ, ಇವಾಗ ತೊಂಬರ್ತೀನಿ ನೋಡು, ತುಂಬ ಖುಷಿಯಾಗ್ಬಿಡ್ತೀಯ ನೀನು. रुको जरा, सबर करो, बोला धक्का बुक्की नहीं करने का, आराम से लेने का. हाँ. ಅಯ್ಯೋ ಶಾಂತಕ್ಕ, ಇಷ್ಟು ಸಿಹಿ ಸುದ್ದಿ ಕೊಟ್ಬಿಟ್ಟಿಯಲ್ಲ ನಮಗೆ. ಓ, ಒಂದು ಹೆಣ್ಣು ಒಂದು ಗಂಡು ಬರ್ತಾ ಇದೆ ಅನ್ನು. ಲೇ ಗಿರ್ಜಿ, ಬಾಯಿ ಮುಚ್ಚೆ. ಏನು ಮಾತಾಡ್ಬೇಕಂತ ಜ್ಞಾನ ಇಲ್ವಾ ನಿನಗೆ? ಯಾಕೆ ಶಾಂತಕ್ಕ ಕೋಪ ಮಾಡ್ಕೊತೀಯಾ? ಟೆನ್ಷನ್ ಮಾಡ್ಕೋಬೇಡ, ಶಾಂತವಾಗಿರು. ಬಿ ಪಿ ಜಾಸ್ತಿ ಆಗಿಬಿಡುತ್ತೆ. ಶಾಂತಿ ಶಾಂತಿ ಶಾಂತಿ. ಲೇ ಗಿಡ್ಮುಳಿ, ಈ ಥರ ಟೆನ್ಷನ್ ಮಾಡ್ಕೋಬೇಡ, ಈ ಟೈಮಲ್ಲಿ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ, ಶಾಂತವಾಗಿರು ಆಯ್ತಾ ಗಿಡ್ಮುಳಿ? ಅಮ್ಮ ಕಣ್ಣು ಮುಚ್ಕೋ ಅಮ್ಮ, ನಿನಗೊಂದು ಒಳ್ಳೆ ಗಿಫ್ಟ್ ತಂದಿದ್ದೀನಿ. ಲೋ ರಾಮ, ನನಗಿಲ್ಲಿ ಟೆನ್ಷನ್ ಆಗ್ತಾ ಇದೆ, ನೀ ನೋಡಿದ್ರೆ ನನಗೊಂದು ಒಳ್ಳೆ ಗಿಫ್ಟ್ ತಂದಿದೆಯೇನೋ. ಹೋಗೋ ಆ ಕಡೆ. ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್. ಲೇ ಗಿಡ್ಮುಳಿ, ಮಗ ಏನೋ ತಂದಿದ್ದಾನಂತೆ,
ಕೊಡ್ತಾ ಇದ್ದಾನೆ, ಇಸ್ಕೊಳ್ಳೆ. ಅದೇನೋ ಗಿಫ್ಟ್ ಅಂತೆ, ಕಣ್ಣು ಮುಚ್ಚಿಕೊಳ್ಳೆ. ಅಯ್ಯೋ ನನ್ನ ಕರ್ಮವೇ. ಅಮ್ಮ, ಕಣ್ಣು ಮುಚ್ಕೊ ಅಂದರೆ ಒಂದೇ ಕಣ್ಣಲ್ಲಿ ನೋಡ್ತಾ ಇದೀಯಾ ಅಮ್ಮ ನೀನು? ಲೋ ರಾಮ, ಸುಮ್ಮನೆ ನನಗೇನು ಗಿಫ್ಟ್ ತಂದಿದೆಯಾ ಸುಮ್ಮನೆ ತೋರಿಸು, ಇಲ್ಲ ಅಂದರೆ ನೀನು ಬಂದ್ಬಿಟ್ಟು ನೋಡಿ ಏನು ಮಾಡ್ತೀನಿ ಅಂತ. ಅಮ್ಮ, ಕೋಪ ಮಾಡ್ಕೋಬೇಡ. रुको जरा, सबर करो. बोला धक्का मुक्की नहीं करने का, आराम से लेने का. हाँ. ಅಮ್ಮ, 1 2 3 ಟನ್ ಕಣ್ಬಿಡಮ್ಮ. ಲೋ ರಾಮ, ಏನು ಇದು? ಅಮ್ಮ, ಈಗ ಬರುತ್ತಲ್ಲ ಒಂದು ತಮ್ಮನೋ ಒಂದು ತಂಗಿಗೋ, ಅದಕ್ಕೋಸ್ಕರ ತೊಟ್ಲ ತಂದಿದ್ದೀನಮ್ಮ. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ನಮ್ಮ ಶಾಂತಕ್ನ ಮಡಿಲಿನಲಿ. ಬರ್ತಾನವ್ವ ಭೂಪ, ಬರ್ತಾನವ್ವ ಭೂಪ, ನಮ್ಮ ಶಾಂತಕ್ನ ಮಡಿಲಿನಲಿ. ಮುತ್ತು ರತ್ನದಂತೆ ಬೆಳ್ಳಿ ಗೊಂಬೆಯಂತೆ ಈ ಬಂಗಾರಿ ಮಡಿಲಿನಲಿ. ಮುತ್ತು ರತ್ನದಂತೆ ಬೆಳ್ಳಿ ಗೊಂಬೆಯಂತೆ ನಮ್ಮ ಗೌಡ್ರ ವಂಶದಲ್ಲಿ. हे प्रभु, हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया.